ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಏನಂತ ಅಂದರೆ ಇವತ್ತು ಮನೆಯಲ್ಲೇ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಫೇಶಿಯಲ್ ಮಾಡ್ಕೊಳ್ಳೋದು. ಸೊ ಸ್ಕಿನ್ ತುಂಬ ಡಲ್ ಎಲ್ಲ ಇತ್ತು ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಪಿಂಪಲ್ಸ್ ಎಲ್ಲ ಇತ್ತಂದರೆ ನೋಡಿ, ಸ್ಕಾರ್ಸ್ ಎಲ್ಲ ಇತ್ತು ಅಂದ್ರೂ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಡಲ್ನೆಸ್ನ ರಿಮೂವ್ ಮಾಡುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ. ಹೋಮ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಫೇಶಿಯಲ್ ಕಿಟ್ಗಳು ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಫೇಶಿಯಲ್ ಕಿಟ್ ಇಲ್ಲ ಅಂತ ಅಂದಾಗ, ನಾಳೆ ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ, ನಂಗೆ ಅರ್ಜೆಂಟಾಗಿ ಏನಾದರೂ ಫೇಶಿಯಲ್ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ಸೊ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ನಾವು ಈಗ ಪಾರ್ಲರ್ಗೆ ಹೋಗ್ತೀವಿ. ಸೊ ಅಲ್ಲಿ ಅವರು ಚೆನ್ನಾಗಿ ಹಾಕಿ ಕೈಯಿಂದ ರುಬ್ತಾರೆ. ಸೊ ಇಲ್ಲ, ಆ್ಯಕ್ಚುಲಿ ಸೊ ಫೇಶಿಯಲ್ನ ಮಾಡಿಸ್ಕೊಳ್ಳೋದ್ರಿಂದ ಕೆಲವೊಂದು ಸರಿ ಇನ್ಫೆಕ್ಷನ್ಸ್ಗಳು ಕೂಡ ಆಗುತ್ತೆ. ಸೊ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅದು. ನನ್ನ ಮದುವೆ ಟೈಮಲ್ಲಿ ನಾನು ಫೇಶಿಯಲ್ ಮಾಡಿಸ್ಕೊಂಡಾಗ ಏನಾಯಿತು, ಫೇಶಿಯಲ್ ಮಾಡಿಸ್ಕೊಳ್ಳಲ್ಲ ಆ್ಯಕ್ಚುಲಿ, ನನಗೆ ನಾನೇ ಮಾಡ್ಕೊಳ್ತೀನಿ ಎವ್ರಿ ಟೈಮ್. ಇದು ಬಿಗ್ ಡೇ ಅನ್ನೋ ಒಂದೇ ಒಂದು ರೀಸನಿಗೋಸ್ಕರ ನಾನು ಹೋಗಿ ಹೊರಗಡೆ ಫೇಶಿಯಲ್ನ ಮಾಡಿಸ್ಕೊಂಡೆ. ನಾನು ಮಾಡಿದ ಮಿಸ್ಟೇಕ್ ಏನಂತ ಅಂದರೆ, ಮದುವೆ ಇನ್ನು 3 ಡೇಸ್ ಅಂತ ಅಂದಾಗ ಅದ್ರ 3 ಡೇಸ್ ಬ್ಯಾಕ್ ಹೋಗ್ಬಿಟ್ಟು ನಾನು ಫೇಶಿಯಲ್ ಮಾಡಿಸ್ಕೊಂಡಿದ್ದು. ಸೊ ಹಿಂಗೆ ಪಿಂಪಲ್ಸ್ ಮುಖಕ್ಕೆ ತುಂಬ ಹರಡ್ಬಿಡ್ತಂತ ಅಂದರೆ ಏನು ಹಚ್ಚಿದ್ರೂ ಹೋಗ್ತಾ ಇಲ್ಲ, ಏನು ಮಾಡಿದ್ರೂ ಹೋಗ್ತಾ ಇಲ್ಲ. ಸೊ ಆಗ ತುಂಬ ಕಷ್ಟಪಟ್ಟೆ. ನಾನು ಅಂದ್ಕೊಂಡೆ, ನಾನು ಪಾರ್ಲರ್ಗೆ ಹೋಗೋ ಬದಲು ನಾನೇ ಮನೆಯಲ್ಲೇ ಮಾಡ್ಕೊಂಡಿದ್ದಿದ್ರೆ ಇಷ್ಟೊಂದೆಲ್ಲ ಆಗ್ತಾನೆ ಇರಲಿಲ್ಲ, ಸ್ಕಿನ್ ಆದರೂ ಚೆನ್ನಾಗಿರ್ತಾಯಿತ್ತು ಅಂತ. ಈವನ್ ಮೇಕಪ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ, ನನ್ನ ಫೇಸ್ ಅಷ್ಟೊಂದು ಹಾಳಾಗಿಬಿಟ್ಟಿತ್ತು. ಸೊ ಯಾವಾಗಲೂ ಕೂಡ ನಾನು ಫೇಶಿಯಲ್ ಆಗಲಿ, ಐಬ್ರೋಸ್ ಆಗಲಿ, ಏನೇ ಇದ್ದರೂ ನಾನೇ ಮಾಡ್ಕೊಳ್ತೀನಿ. ಸೊ ನನಗೆ ನಾನೇ ಮಾಡ್ಕೊಳ್ತೀನಿ. ಸೊ ಇದು ಸ್ಟಾರ್ಟ್ ಆಗಿದೆ ಯಾವಾಗಲಿಂದ ಅಂದರೆ ಕೋವಿಡ್ ಬಂದಾಗಲಿಂದ ನಾನು ಯಾವತ್ತೂ ಕೂಡ ಪಾರ್ಲರ್ಗೆ ಹೋಗೇ ಇಲ್ಲ. ಒಂದಿನ ಹೋಗಿಲ್ಲ, ಯಾವುದಕ್ಕೂ ಹೋಗಿಲ್ಲ. ಸೊ ನಾನೇ ಮನೆಯಲ್ಲಿ ನಾನು ಅದ್ರ ಬಗ್ಗೆ ಕೋರ್ಸ್ ಮಾಡ್ಕೊಂಡಿರೋದ್ರಿಂದ, ಸೊ ನನಗೆ ಅದ್ರ ಬಗ್ಗೆ ನಾಲೆಜ್ ಇರೋದ್ರಿಂದ, ಸ್ಕಿನ್ ಪ್ರಾಕ್ಟೀಸ್ ಆಗಿರೋದ್ರಿಂದ ಸೊ ನಾನೇ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನವರೆಗೂ ಒಂದೇ ಒಂದು ಪಿಂಪಲ್ಸ್ ಕೂಡ ಬಂದಿಲ್ಲ ನನಗೆ. ಸೊ ಫೇಶಿಯಲ್ ಕೂಡ ಹಾಗೇ ನಾನು ಹೋಮ್ ರೆಮಿಡೀಸ್ ಅಷ್ಟೇ ಅಲ್ಲ. ಸೊ ಕೆಲವೊಂದು ಸರಿ ನಾನು ಫೇಶಿಯಲ್ ಕಿಟ್ನ ತರಿಸ್ಕೊಳ್ತೀನಿ. ಸೊ ಆದಷ್ಟು ನಾನು ಹೋಮ್ ರೆಮಿಡೀಸ್ಗೆ ಹೋಗ್ತೀನಿ. ಚೆನ್ನಾಗಾಗುತ್ತೆ, ಸ್ಕಿನ್ ಫುಲ್ಲು ಬ್ರೈಟ್ ಆಗುತ್ತೆ, ಫ್ರೆಶ್ ಆಗಿರುತ್ತೆ, ಡಲ್ನೆಸ್ ಎಲ್ಲ ಹೋಗುತ್ತೆ, ಈವನ್ ಟ್ಯಾನ್ ರಿಮೂವ್ ಮಾಡುತ್ತೆ. ಸೊ ಹಾಗಾಗಿ ಜಾಸ್ತಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸ್ಕಿನ್ನಿಗೆ ಬೆನಿಫಿಟ್ ಇದೆ ಅಂತ ಹೇಳಿ ಗೊತ್ತಿರೋದ್ರಿಂದ ಸೊ ಅಂಥ ಇಂಗ್ರೀಡಿಯೆಂಟ್ಸ್ಗಳನ್ನೇ ಹಾಕ್ಕೊಂಡು ಫೇಶಿಯಲ್ ಮಾಡ್ಕೊಳ್ತೀನಿ. ಸೊ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಸೊ ಲೆಸ್ ಸ್ಟಾರ್ಟ್. ತುಂಬ ಮಾತಾಡ್ಬಿಟ್ಟಿದ್ದೀನಿ. ಸೊ ಲೆಸ್ ಸ್ಟಾರ್ಟ್. ಸೊ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಬಿಸಿ ನೀರನ್ನ ಕಾಯಿಸ್ಕೊಂಡಿದ್ದೀನಿ. ಆ ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಬಿಸಿ ನೀರಿಗೆ ಸ್ವಲ್ಪ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನಿಂಬೆಹಣ್ಣು. ಸೊ ನೀವು ಇದಕ್ಕೆ ಬೇಕಂತ ಅನಿಸಿದ್ರೆ ರೋಸ್ ವಾಟರ್ ಕೂಡ ನೀವು ಹಾಕೋಬೋದು. ಸೊ ರೋಸ್ ವಾಟರ್ ಇದನ್ನು ನಾನು ಕ್ಲೆನ್ಸಿಂಗ್ ಮಿಲ್ಕಾಗಿ ಯೂಸ್ ಮಾಡ್ಕೊಳ್ತಾ ಇರೋದು. ಸೊ ನಾನು ಇದನ್ನು ಏನು ತೊಗೊಂಡಿದ್ದೀನಲ್ಲ, ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಕ್ಲೆನ್ಸಿಂಗ್ ಮಿಲ್ಕಾಗಿ ಯೂಸ್ ಮಾಡ್ತೀನಿ. ಸೊ ಕಾಟನ್ ಪ್ಯಾಡ್, ಸೊ ಟಿಶ್ಯೂ ಅಂದರೆ ವೆಟ್ ಟಿಶ್ಯೂ ಇದ್ದರೆ ಸೊ ನೀವು ಅದನ್ನು ತೊಗೊಂಡು ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ಇದೇನು ಮಾಡ್ತೆ ಅಂದರೆ ಡರ್ಟ್ ಎಲ್ಲ ಫುಲ್ಲು ಧೂಳು ಎಲ್ಲ ಏನಿರುತ್ತೆ ಅದನ್ನು ನೀಟಾಗಿ ತೆಗೆದುಬಿಡುತ್ತೆ. ಈವನ್ ನೀವು ನನ್ನ ಮೇಕಪ್ ಎಲ್ಲ ಏನು ಹಾಕಿರಲಿಲ್ಲ,
ಮನೇಲೇ ಇದ್ದೆ. ಸನ್ಸ್ಕ್ರೀನ್ ಒಂದು ಅಪ್ಲೈ ಮಾಡಿರ್ತೇನೆ, ಲಿಪ್ಸ್ಟಿಕ್ ಒಂದು ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ. ಸೊ ರಿಮೂವ್ ಆಗಿದೆ. ಕಣ್ಣು ಕೆಳಗೆ ಕಪ್ಪು ಆಗಿಬಿಟ್ಟಿದೆಯಾ ಅಂತ ಕಾಣಿಸ್ತಾ ಇದೆ ನನಗೆ. ಸೊ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಚೆನ್ನಾಗಿ ಹಣ್ಣು, ತರಕಾರಿ, ಸೊಪ್ಪು, ಹಾಗೆ ಚೆನ್ನಾಗಿ ನಿದ್ರೆ, ಮತ್ತು ಬೆಳಗ್ಗೆ ಹೊತ್ತು ಬೇಗ ಎದ್ದು ಒಂದು 20 ಮಿನಿಟ್ಸ್ ಯೋಗ, ಇದೆಲ್ಲನೂ ಕೂಡ ಮಾಡಿದ್ರೆ ಹೆಲ್ತ್ಗೂ ಒಳ್ಳೆಯದು, ಸ್ಕಿನ್ಗೂ ಒಳ್ಳೆಯದು. ಸೊ ಹೆಲ್ತ್ ಚೆನ್ನಾಗಿದ್ದರೆ ಸ್ಕಿನ್ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಇದ್ದೇ ಇರುತ್ತೆ. ಇದು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಸ್ಗಳನ್ನ ನೋಡಿ, ಸೊ ನನಗೆ ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್. ನಾನೀಗ ಸ್ಕ್ರಬ್ ಮಾಡ್ಕೋಬೇಕು. ಸೊ ಸ್ಕ್ರಬ್ಬಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಹಾಫ್ ಟೊಮಾಟೊ ತೊಗೊಂಡಿದ್ದೀನಿ. ಸೊ ಆ ಹಾಫ್ ಟೊಮೊಟೊಗೆ ಒಂದು ಸ್ವಲ್ಪ ಶುಗರ್. ಸೊ ತುಂಬ ಜನಕ್ಕೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ, ಅಂಥವರು ಶುಗರ್ನ ತುಂಬ ಕಮ್ಮಿ ಹಾಕ್ಕೊಳ್ಳಿ. ಯಾಕೆಂದರೆ ಇದು ತುಂಬ ಶಾರ್ಪ್ ಇರುತ್ತೆ ಶುಗರ್, ಅದು ಸ್ಕಿನ್ನ ಹರ್ಟ್ ಮಾಡ್ಬೋದು. ಸೊ ನನಗೆ ಹರ್ಟ್ ಆಗಿದೆ. ಸೊ ಹಾಗಾಗಿ ಇದೆಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ಏನಾಯಿತು, ಸ್ವಲ್ಪ ದಪ್ಪ ದಪ್ಪ ಇದ್ದರೆ, ಇದು ಇಷ್ಟು ಚಿಕ್ಕದಾಗಿಲ್ಲ ಶುಗರ್ ಇಲ್ಲಿ, ಇಷ್ಟು ಚಿಕ್ಕದಾಗಿಲ್ಲ, ಸ್ವಲ್ಪ ದೊಡ್ಡದಾಗಿರುತ್ತಲ್ಲ, ದಪ್ಪ ಇರುತ್ತೆ ಶುಗರ್ ಇದು. ಅದು ಏನನ್ನು ಮಾಡುತ್ತೆ, ಸ್ಕಿನ್ನ ಹರ್ಟ್ ಮಾಡುತ್ತೆ. ಸೊ ಗೀಚ್ಕೊಂಡ್ಬಿಡುತ್ತೆ. ಮತ್ತು ನೀವು ಅದು ಸ್ಕ್ರಬ್ ಮಾಡ್ಕೋಬೇಕಾದ್ರೆ ನಿಮಗೆ ಉರಿಯೋಕ್ಕೆ ಶುರು ಆಗುತ್ತೆ. ಸೊ ಗಾಯ ಎಲ್ಲ ಮಾಡ್ಕೋಬೇಡಿ, ಆದಷ್ಟು ತುಂಬ ಹುಷಾರಾಗಿ ಮಾಡಿ. ನಿಮ್ಮ ಹತ್ರ ಸಕ್ಕರೆ ಪುಡಿ ಇದ್ದರೆ ತುಂಬ ಒಳ್ಳೆಯದು. ಸೊ ನಾನು ಸ್ವಲ್ಪ ಇದು ಕಾಫಿ ಪೌಡರ್ ಹಾಕ್ತಾಯಿದ್ದೀನಿ. ಇದು ಸ್ಕ್ರಬ್ಗೆ ರೆಡಿ. ಸೊ ಇದನ್ನು ಈಗ ನಾನು ಸ್ಕ್ರಬ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಸೊ ನಾನೀಗ ಸ್ಕ್ರಬ್ ರೆಡಿ ಮಾಡ್ಕೊಂಡಿದ್ದೀನಿ. ಅದು ತೊಗೊಂಡಿಲ್ಲ, ತೊಗೊಂಡ್ಬಿಡ್ತೀನಿ. ಸೊ ಇದು ರೆಡಿ ಇದೆ. ಸೊ ಏನಾದರೂ ಒಂದು ಅಡ್ಡ ಇಟ್ಕೊಳ್ಳಿ. ಸೊ ಇಲ್ಲ ಅಂದರೆ ಎಲ್ಲ ಕೈಗೆ ಬರ್ತಾಯಿದೆ. ಸೊ ಇದನ್ನು ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಅಂತ ಅಂದ್ಕೊಂಡ್ಬೇಡಿ, 5 ಮಿನಿಟ್ಸ್ ರಬ್ ಮಾಡಿ. ಸುಮ್ಮನೆ ಲೈಟಾಗಿ ರಬ್ ಮಾಡಿದ್ರು ಸಾಕು. ಇದು ಗ್ಲೋಯಿಂಗ್ ಫೇಶಿಯಲ್ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು 5 ಮಿನಿಟ್ಸ್ ಬಿಟ್ಬಿಡೋಣ ನಾವು. 5 ಮಿನಿಟ್ಸ್ ಆದಮೇಲೆ ಒಂದು ಸ್ವಲ್ಪ ಈ ಥರ ಮಸಾಜ್ ಮಾಡಿ ತೆಗಿಬೇಕಾಗುತ್ತೆ ಇದನ್ನು. ಸೊ
ಸೊ ಸ್ವಲ್ಪ ಡ್ರೈ ಆಗಿರುತ್ತೆ, ಸೊ ಆವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ಇದು. ಫೈವ್ ಮಿನಿಟ್ಸ್ ಬಿಡೋಣ. ಓಕೆ ಫ್ರೆಂಡ್ಸ್, 5 ಮಿನಿಟ್ಸ್ ಬಿಟ್ಟಿದ್ದೇನೆ. ಏನು ಅಷ್ಟು ಡ್ರೈ ಎಲ್ಲ ಏನೂ ಆಗಿಲ್ಲ. ಬಟ್ ಇದನ್ನು ಈಗ ನಾನು ಮತ್ತೆ ರಬ್ ಮಾಡ್ಕೊಳ್ತೀನಿ. ರಬ್ ಮಾಡಿಕೊಂಡು ಕ್ಲೀನಾಗಿ ರಿಮೂವ್ ಮಾಡ್ಕೊಳ್ಳೋಣ. ನೀವು ಫೇಶಿಯಲ್ ಮಾಡ್ಕೋಬೇಕಾದ್ರೆ ಎಷ್ಟು ಫೇಶಿಯಲ್ಸಾಗಿ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಆ ಥರ ಎಲ್ಲ ಪಡಕ್ಕೆ ಹೋಗಬೇಡಿ. 5 ನಿಮಿಷಕ್ಕೆ ಫೇಶಿಯಲ್ ಮುಗ್ದೋಗ್ಲಿ ಅಂತ ಆ ಥರ ಪಡಬೇಡಿ. ಅಂದ್ಕೊಳ್ಳಿ ಪಾರ್ಲರಲ್ಲೇ ಕೂತ್ಕೊಂಡಿದ್ದೀನಿ ಅಂತ ಹೇಳಿ, ಪಾರ್ಲರಲ್ಲಿ ಗಂಟೆಗಟ್ಟಲೆ ಕೂತ್ಕೊಳ್ತೀವಲ್ಲ ನಾವು, ಸೊ ಆ ಥರ. ಸೊ ಮನೇಲಿ ಆ ಥರ ಪಡೋದು ಬೇಡ. ಅದಕ್ಕೆ ಅಂತಲೇ ಟೈಮ್ ತೊಗೊಳ್ರಿ. ಅದೊಂದು 20 ಮಿನಿಟ್ಸ್ ಪ್ರೊಸೀಜರ್ನ ನೀಟಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಪಾರ್ಲರ್ಗೆಲ್ಲ ನಾವು ತಿಂಗ್ಳಿಗೆ ಒಂದು ಸರಿ ಹೋಗ್ತೀವಿ, ನಾವು ಮನೇಲಿ ಮಾಡ್ಕೊಳ್ತಾ ಇದ್ದೀವಿ, ತಿಂಗ್ಳಿಗೆ 2 ಸರಿ ಮಾಡ್ಕೊಳ್ಳೋಣ. ಸೊ ಸ್ಕಿನ್ ಚೆನ್ನಾಗಾಗುತ್ತೆ ಇದು. ಈ ಥರ ರಬ್ ಮಾಡ್ಕೋತಾ ಇರಬೇಕು ನೀವು. ತುಂಬ ಜನಕ್ಕೆ ಲಿಪ್ಸ್ ಸೈಡಲ್ಲಿ ತುಂಬ ಕಪ್ಪಗಾಗಿರುತ್ತೆ. ಸೊ ಅಂಥವ್ರು ಸ್ವಲ್ಪ ಅಲ್ಲಿ ಗಮನ ಕೊಡಿ. ಮತ್ತು ನೋವು ಹತ್ರ ಕಪ್ಪಗಿರುತ್ತೆ, ಅಲ್ಲಿ ಟೈಮ್ ಕೊಡಿ, ನೀಟಾಗಿ ಮಾಡ್ಕೊಳ್ಳಿ. ಸೊ ಈಗ ನಾನು ಇದನ್ನು ವಾಶ್ ಮಾಡ್ಕೊಳ್ತೀನಿ. ಸ್ವಲ್ಪ ಸೊ ನೀಟಾಗೆಲ್ಲ ಬಂದ್ಬಿಡುತ್ತೆ. ಈಗ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಸ್ಕಿನ್ ನೋಡಿ ಎಷ್ಟು ಲೈಟಲ್ಲಿದ್ದೀನಿ ಅಂತ ಅಂದ್ಕೋಬೇಡಿ, ತುಂಬ ಚೆನ್ನಾಗಿದೆ ಇದು. ನ್ಯಾಚುರಲ್ ಲೈಟಲ್ಲೂ ಕೂಡ ನಾನು ನಿಮ್ಗೊಂದ್ಸರಿ ತೋರಿಸ್ತೀನಿ. ಇಲ್ಲಿ ನಾನು ಲೈಟ್ ಆನ್ ಮಾಡ್ಕೊಂಡಿದ್ದೀನಿ, ಸೊ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈಗ ನನ್ನ ನೆಕ್ಸ್ಟ್ ಬಂದುಬಿಟ್ಟು ಇದು ಫೇಸ್ ಪ್ಯಾಕ್ಗೆ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ. ಸೊ 1.5 ಸ್ಪೂನಷ್ಟು ಸಾಕು, ಇದೇ ಜಾಸ್ತಿ ಆಗುತ್ತೆ. ಸೊ 1.5 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಮೊಸರು ತೊಗೋತಾ ಇದ್ದೀನಿ. ಮೊಸರು ಓಕೆ. ಸೊ ಸ್ವಲ್ಪ ಲೆಮನ್ ತೊಗೊಳ್ತಾ ಇದ್ದೀನಿ, ಆಗಲೇ ಹಿಂದಿದ್ದೇ ಇತ್ತು. ಸೊ ಸ್ವಲ್ಪ ಜನಕ್ಕೆ ಲೆಮನ್ ಆಗಲ್ಲ, 1 or 2 ಡ್ರಾಪ್ಸ್ ಸಾಕು. ಸ್ವಲ್ಪ ಜನಕ್ಕೆ ಲೆಮನ್ ಸರಿ ಹೋಗಲ್ಲ, ಅಂಥವರು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಇಲ್ಲ ಒಂದೇ 1 ಡ್ರಾಪ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಫೇಸ್ ಪ್ಯಾಕ್ ತುಂಬ ಚೆನ್ನಾಗಿ ಬರುತ್ತೆ ಇದು. ಸ್ವಲ್ಪ ಟರ್ಮರಿಕ್, ಸೊ ಸ್ವಲ್ಪ ಏನಂತ ಹೇಳ್ತಾರೆ, ಗಂಧದ ಪುಡಿ, ಸ್ವಲ್ಪ ಗಂಧದ ಪುಡಿ, ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬಹಳ ಚೆನ್ನಾಗಿರುತ್ತೆ. ಸ್ಕಿನ್ನ ಫುಲ್ಲು ಗ್ಲೋ ಬರುತ್ತೆ, ಡಲ್ ಸ್ಕಿನ್ನ ಹೋಗ್ಲಾಡ್ಸುತ್ತೆ. ಸೊ ಇದಕ್ಕೆ ಇನ್ನೇನು ಬೇಯಿಸ್ಬೇಡಿ. ಸೊ ಹಾಗೆ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಈಗ. ಓಕೆ, ನಾನೀಗ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ತೀನಿ. ಕೈಯಲ್ಲೇ ಮಾಡ್ಕೊಳ್ತೀನಿ ನಾನು, ಅದಕ್ಕೆಲ್ಲ ಬ್ರಷ್ ಎಲ್ಲ ಏನೂ ಇಟ್ಕೊಂಡಿಲ್ಲ. ಎರಡು ಫಿಂಗರಲ್ಲಿ ಆರಾಮಾಗಿ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೋದು.
ಫೇಶಿಯಲ್ಗೆಲ್ಲ ಹೋದರೆ ಅವ್ರು ಏನು ಹಾಕ್ತಾರೆ, ಯಾವ ಬ್ರ್ಯಾಂಡ್ ಹಾಕ್ತಾ ಇದ್ದಾರೆ, ಇಲ್ಲ ಏನು ಕೆಮಿಕಲ್ ಹಾಕ್ತಾ ಇದ್ದಾರೆ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಫೇಸ್ಗೆ, ನಮ್ಗೆ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತೇ ಆಗೋಲ್ಲ. ಆರಾಮಾಗಿ ಕಣ್ಣು ಮುಚ್ಕೊಂಡು ಮಲಗಿಬಿಡ್ತೀವಿ. ಸೊ ಮಸಾಜ್ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಸೊ ಹೋಗಲೇಬೇಡಿ ಅಂತ ಏನಿಲ್ಲ, ಬಟ್ ಆದಷ್ಟು ಹೈಜಿನಾಗಿ, ನೀಟಾಗಿ, ಕ್ಲೀನಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ದುಡ್ಡು ಕೂಡ ಉಳಿಯುತ್ತೆ, ಸೊ ಸ್ಕಿನ್ನು ಕೂಡ ಉಳಿಯುತ್ತೆ. ಸೊ ನಾನು ಆಗಲೇ ನಿಮಗೆ ಇದಕ್ಕೆ ಲೆಮನ್ನ ಅವಾಯ್ಡ್ ಮಾಡೋಕ್ಕೆ ಯಾಕೆ ಹೇಳಿದೆ ಅಂದರೆ, ಸ್ವಲ್ಪ ಜನಕ್ಕೆ ಹೌದು ನನಗೂ ಸೊ ಲೆಮನ್ ತುಂಬ ಆಗಲ್ಲ, ಹಚ್ಚಿದಾಗ ಏನಾಗುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ನನಗೆ ಸ್ಕಿನ್ನಲ್ಲಿ. ಸೊ ಅದಕ್ಕೆ ಏನು ಮಾಡ್ತೀನಿ, ತುಂಬ ಕಡಿಮೆ ಹಾಕ್ಕೊಳ್ತೀನಿ ನಾನು. ನಿಮಗೆ ಮತ್ತು ಡೈರೆಕ್ಟಾಗಿ ಲೆಮನ್ನ ಅಪ್ಲೈ ಮಾಡಬಾರ್ದು, ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಒಂದೆರಡು ಡ್ರಾಪ್ ಬೇರೆ ಇಂಗ್ರೀಡಿಯೆಂಟ್ಗಳಲ್ಲಿ ಒಂದೆರಡು ಡ್ರಾಪ್ನ ನಾವು ಇದು ಅಪ್ಲೈ ಹಾಕ್ಕೋಬೋದು. ಸೊ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ ಯು. ಸೊ ನನಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರೋದಕ್ಕೋಸ್ಕರ ತುಂಬ ಥ್ಯಾಂಕ್ಸ್. ನಂಗೆ ತುಂಬ ಖುಷಿ ಆಯಿತು ಅದನ್ನು ನೋಡಿ. ಸೊ ಇನ್ನೂ ತುಂಬ ವೀಡಿಯೋಸ್ಗಳನ್ನ ನಾನು ಮಾಡ್ತಾ ಇರ್ತೀನಿ, ಎವ್ರಿ ಡೇ ವೀಡಿಯೋಸ್ಗಳನ್ನ ಹಾಕ್ತಾನೆ ಇರ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಇದು ಆಯಿತು. ಸೊ ಇನ್ನೂ ಮಿಕ್ಕಿದೆ. ಸೊ ಕೈಗೆ, ಈ ಕೈಗೆ ಈ ಜಾಗ ಟ್ಯಾನ್ ಆಗಿರುತ್ತೆ, ಸೊ ಅಪ್ಲೈ ಮಾಡ್ಕೋಬೋದು ನೀವು. ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಬಿಡೋಣ. 10 ಮಿನಿಟ್ಸ್ ಆದಮೇಲೆ ಇಲ್ಲ 15 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ಕೋಬೋದು. ಸೊ ಓಕೆ. ಸೊ ನಾನು ಯಾಕೆ ಆಗಲೇ ಮಾತಾಡಲಿಲ್ಲ ಅಂತ ಅಂದರೆ, ನಾವು ಫೇಸ್ ಮಾಸ್ಕ್ ಹಚ್ಕೊಂಡಾಗ ಯಾವುದೇ ಕಾರಣಕ್ಕೂ ಕೂಡ ಮಾತಾಡಬಾರ್ದು. ಸೊ ಸ್ಕಿನ್ ಲೂಸ್ ಆಗುತ್ತೆ. ನಾವು ಇವಾಗ ಪ್ಯಾಕ್ ಹಚ್ಕೊಂಡಾಗ ಸ್ಕಿನ್ ಟೈಟಾಗಿ ಎಳಿತಾ ಇರುತ್ತೆ. ಸೊ ಆವಾಗ ನೀವು ಸಡನ್ನಾಗಿ ಮಾತಾಡೋಕ್ಕೆಲ್ಲ ಶುರು ಮಾಡೋದು, ಏನಾದರೂ ತಿನ್ನೋದು ಅವೆಲ್ಲ ಮಾಡಿದಾಗ ಏನಾಗುತ್ತೆ, ಸ್ಕಿನ್ ಲೂಸ್ ಆಗುತ್ತೆ. ಓಕೆ, ನೀವು ವಾಶ್ ಮಾಡಿಕೊಂಡು ಇದನ್ನು ಇದು ಮಾಡ್ಕೋಬೋದು, ಇಲ್ಲ ಈ ಥರನೂ ಮಾಡ್ಕೋಬೋದು. ಸೊ ಇದು ತುಂಬ ಗಟ್ಟಿಯಾಗಿ ಕುತ್ಕೊಂಡಿದೆ. ನಾನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ಈಗ. ಸೊ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಸೊ ಫೇಸ್ ವಾಶ್ ಮಾಡಿದ್ದೀನಿ. ಸೊ ಇವಾಗ ಏನಾದರೂ ಸೆರಮ್ ಹಚ್ಚಿ ಸೊ ಮಾಯ್ಶ್ಚರೈಸರ್ ಮಾಡ್ಕೋಬೇಕು. ಸೊ ಏನೂ ಹಚ್ಚಿಲ್ಲ ನೋಡಿ, ಏನೂ ಹಚ್ಚಿಲ್ಲ. ಸೊ ಸ್ಕಿನ್ ತುಂಬ ಚೆನ್ನಾಗಾಗಿದೆ, ತುಂಬ ಫ್ರೆಶ್ ಆ್ಯಂಡ್ ತುಂಬ ಸ್ಮೂತ್ ಫೀಲ್ ಆಗ್ತಾಯಿದೆ. ಸೊ ಇದನ್ನ ಒಂದ್ಸರಿ ನೀವು ಮಾಡ್ಕೊಳ್ಳಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. Thanks for watching.